ಮಂಜು ಮೋಟು ಅಲ್ಲೇ ಹಿಂದೆ ಉಳಿದ್ನಲ್ಲ. ಮೋಟಿಗಂತೂ ಕಸುವ ಸಮೋಸ ತಿನ್ಸಿ ಸಳ್ಕೊಂಡು ಜೀವನದಲ್ಲಿ ಒಂದ್ಸಲ ಆದ್ರೂ ಕೊಡ್ಚಾದ್ರಿ ಹೋಗ್ಬೇಕಣ್ರಿ. ನಾವೆಲ್ಲ ಇವಾಗ ಹೋಗ್ತಿದೀವಿ, ನೀವು ಬನ್ನಿ. ಹೌದು, ನೀವು ಬನ್ನಿ. ಪತ್ಲು ಇದ್ರ ಬಗ್ಗೆ ಒಂಚೂರು ಹೇಳ ಮಗ. ಇದು ಕೊಡಚಾದ್ರಿಯ ನೈಸರ್ಗಿಕ ತೀರ್ಥಗಳಲ್ಲೊಂದು. ಇಲ್ಲಿನ ನೀರು ಪಶ್ಚಿಮ ಘಟ್ಟದ ದಟ್ಟ ಕಾಡಿನೊಳಗಿನ ನೈಸರ್ಗಿಕ ಬುಗ್ಗೆಗಳಿಂದ ಹರಿದು ಬರ್ತದೆ. ಗಾಳಿಪಟ ಪಿಕ್ಚರ್ ತೆಗ್ದಿದ್ದೆ ಜಾಗ ಅಂತೆ. ಅಣ್ಣ, ಸ್ವಲ್ಪ ನಿಧಾನ ಓಡ್ಸ್ ಮಾರಾಯ. ನನ್ ಹೊಟ್ಟೆ ಒಡ್ದೋದ್ರೆ ಎಲ್ಲ ಸಮೋಸ ವೇಸ್ಟ್ ಆಗ್ತವೆ. ನಾನು ಮಾಡ್ತೀನಿ ಏನಾರು ಮಾಡ್ತೀನಿ. ಎಲ್ರು ಕಾಡಂಗ್ ಮಾಡಿ. ಅವರೆಲ್ಲ ಮುಂದೆ ಹೋದ್ರು, ಆದ್ರೆ ಹೊಟ್ಟೆ ನಾ ಹಿಂದಾಗ್ಬಿಟ್ಟೆ. ಇವನ್ ಜೊತೆಗೆ ಆ ಗುಡ್ಡ ಹತ್ತಿದ್ರೆ ಸ್ವರ್ಗ ಮಾತ್ರ. ಹಂಗೆ ರೀ. ಚಳಿ ಚಳಿ ತಾಳನು ಈ ಚಳಿಯ. ಗೈಸ್, ಜೀವನದಾಗೆ ಚಿಂತೆ ಎಲ್ಲ ಹೋಗ್ಬೇಕಾ? ಹಂಗಾರೆ ಇಲ್ಲಿ ಬಂದ್ಬಿಡ್ರಿ. ಏನಾಯ್ತು? ಹೋದ್ರೆ ನಡೀತೈತಿ. ಅವ್ನು ಬಾರಿ ಇರೋದ್ನೇ. ನನಗೆ ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆತರ ಅದು ಅನ್ನಿಸ್ತದ. ಹೊಳೆ ಪ್ರಾಣ ಹಿಂದಿದೆ. ಇಷ್ಟು ಕಷ್ಟಪಟ್ಟು ಗುಡ್ಡ ಹತ್ ಬಂದಿವಿ. ಫಾಲೋ ಮಾಡ್ರಪ್ಪ, ಹಾಗ ಶೇರ್ ಕೂಡ ಮಾಡ್ರಿ.